ಆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಚಿನ್ ಕಾರ್ಬಾರಿ ಅಂತ. ನಾನ್ ಇವತ್ತು ತಂದಿರೋ ಟಾಪಿಕ್ ಹೌ ಟು ಸಾಲ್ವ್ ಅ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ. ಆ, ನಾವು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಓದೋರೆಲ್ಲ ಸರ್ ನಮ್ಗೆ ಪ್ರೀವಿಯಸ್ ಇಯರ್ ಓದು ಅಂತಾರೆ ಎಲ್ಲ, ಮಾಸ್ಟರ್ ಆಗ್ಲಿ ಪಾಸ್ ಆಗಿರೋರಾಗ್ಲಿ ಎಲ್ಲ ಓದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದು, ಹಳೆ ಕ್ವಶನ್ ಪೇಪರ್ ಓದು ಅಂತಾರೆ. ಸರ್ ನಮ್ಗೆ ಹೇಗ್ ಬಿಡಿಸೋದು ಸರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನೋದೇ ಡೌಟ್ ಬರುತ್ತೆ. ಅದನ್ನ ಹೇಗ್ ಸಾಲ್ವ್ ಮಾಡ್ಬೇಕು ಅನ್ನೋದು ಬಹಳ ಜನಕ್ಕೆ ಗೊತ್ತಿರಲ್ಲ. ಸೊ ಆ ಟಾಪಿಕ್ ನ ತಗೊಂಡ್ಬಂದು ನಾನು ಇವತ್ತು ಹೇಳ್ತೀನಿ. ಒಂದು 5 to 10 minutes ವಿಡಿಯೋದಲ್ಲಿ ಹೇಳ್ತೀನಿ. ಈ 5 to 10 minutes ವಿಡಿಯೋ ನೋಡಿದ್ರೆ ನಿಮ್ಗೆ ತುಂಬಾ ಡೀಪ್ ಆಗಿ ಹೌ ಟು ಸಾಲ್ವ್ ಕ್ವಶನ್ ಪೇಪರ್ ಅನ್ನೋ ನಾಲೆಜ್ ಬಂದ್ಬಿಡುತ್ತೆ. ಸೊ ಅದಕ್ಕಾಗಿ ಒಂದು 5 minutes ಎಲ್ಲೋ ವೇಸ್ಟ್ ಮಾಡ್ತೀರಾ. ಇದನ್ನು ನೋಡಿ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಕಾಮೆಂಟ್ ಮಾಡಿ, ನಾನು ಏನಂತ ಹೇಳ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಏನ್ ಮಾಸ್ತರ ನೀನು ನಿಂದ ಏನ್ ಕ್ವಾಲಿಫಿಕೇಶನ್, ನೀನ್ ಇದನ್ನ ಹೇಳ್ತೀಯಲ್ಲ, ನೀ ಹೇಳೋದೆಲ್ಲ ವರ್ಕ್ ಆಗತ್ತೆ ಅನ್ನೋದನ್ನ ಹೇಗ್ ನಂಬೋದು ಅನ್ನೋದಕ್ಕೆ ನನ್ನ ಆನ್ಸರು. ನಾನ್ ನನ್ ಬಗ್ಗೆ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ನಾನು ಕಾಮರ್ಸ್ ಮಾಡ್ತಿದ್ದೀನಿ, BCom ಮುಗಿಸಿದೀನಿ, ಬ್ಯಾಚುಲರ್ಸ್ BCom ಮುಗಿಸ್ಕೊಂಡು MCom ಮಾಡ್ತಾ ಇದ್ದೀನಿ. ಓಕೆ, MCom ಮಾಡ್ತಾನೆ ನಂದು PSI ಎಕ್ಸಾಮ್ ಕ್ಲಿಯರ್ ಆಗಿದೆ, ಫಸ್ಟ್ ಅಟೆಂಪ್ಟ್. VAO ಎಕ್ಸಾಮ್ ಕ್ಲಿಯರ್ ಆಗಿದೆ, ಫಸ್ಟ್ ಅಟೆಂಪ್ಟ್. ನಾನ್ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಬಂದ್ಮೇಲೆ 3 PC ಎಕ್ಸಾಮ್ ಬರ್ತಿದ್ದೆ. ನಾನು 3 PC ಎಕ್ಸಾಮ್ ಪಾಸ್ ಮಾಡಿದ್ದೀನಿ. ಅವೆಲ್ಲ ಫಸ್ಟ್ ಅಟೆಂಪ್ಟ್ ಅನ್ಕೊಳ್ಳೋದು. 3 PC ಎಕ್ಸಾಮ್. ದೆನ್ KS ಪ್ರಿಲಿಮ್ಸ್ ಎಕ್ಸಾಮ್ ಬರ್ದು, KS ಪ್ರಿಲಿಮ್ಸ್ ಬರ್ದು ಮೇನ್ಸ್ ಬರ್ದಿದ್ದೀನಿ. ಇದು ಕೂಡ ಫಸ್ಟ್ ಅಟೆಂಪ್ಟ್. ಎವ್ರಿಥಿಂಗ್ ಇನ್ ಫಸ್ಟ್ ಅಟೆಂಪ್ಟ್. ಸೊ ಇದು ನನ್ನ ಬ್ರೀಫ್ ಆಗಿ ಕ್ವಾಲಿಫಿಕೇಶನ್, ನಾನು ಏನ್ ಕೀತ್ ಗುಡ್ಡೆ ಹಾಕಿದ್ದೀನಿ ಅನ್ನೋದ್ರ ಬಗ್ಗೆ ಇದು ಸ್ವಲ್ಪ. ಅದಕ್ಕೆ ಕೇಳ್ತಾರಲ್ಲ ಹುಡುಗರು, ಏನ್ ಮುಗಿಸಿದ್ಯಪ್ಪ ನೀನು, ಇದು ಇಷ್ಟ ಹೇಳ್ತಿದ್ಯಲ್ಲ, ನಿನಗೇನ್ ಕ್ವಾಲಿಫಿಕೇಶನ್ ಅನ್ನೋದಕ್ಕೆ ನನ್ನ ಆನ್ಸರ್ ಇದು. ಸೊ ತಪ್ಪಿದ್ರೆ ಕ್ಷಮಿಸಿ. ನೆಕ್ಸ್ಟ್ ಮುಂಸಾಗೋಣ. ನೆಕ್ಸ್ಟ್ ಕ್ವಶನ್ ಪೇಪರ್ ಬರೋಣ. ತುಂಬಾ ಜನ ನಾವು ಓದುವಾಗ ನಮ್ಗೆ ಹೌ ಟು ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನೋದು ಒಂದು ಹೆಕ್ಟಿಕ್ ಆಗಿತ್ತು. ಸೊ ಅದನ್ನ ಈಸಿಯಾಗಿ ಹೇಳ್ಕೊಡ್ತೀನಿ ನಿಮ್ಗೆ. ಇದರಲ್ಲಿ ಈ ಕ್ವಶನ್ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ ಅಷ್ಟೇ. ಇನ್ನು ಬೇರೆ ಬೇರೆ ತರ ಕ್ವಶನ್ಸ್ ಇರ್ತಾವೆ. ಇದನ್ನ ಎಕ್ಸಾಂಪಲ್ ಆಗಿ ತಗೊಂಡು ಈ ತರ ಮಾಡಿದ್ರೆ ಉತ್ತಮವಾಗಿರುತ್ತೆ. ನಿಮ್ದು ರಿವಿಷನ್ ಆಗ್ಲಿ, ಚೆನ್ನಾಗಿ ನೆನಪಿಟ್ಕೊಳ್ಳೋಕಾಗ್ಲಿ, ಈ ತರ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಗೊತ್ತಾ, ಆಲ್ಮೋಸ್ಟ್ ಎಲ್ಲಾ ಕ್ವಶನ್ ಪೇಪರ್ ಅಲ್ಲಿ ಅರೌಂಡ್ 50 ಕ್ವಶನ್ಸ್ ಅಂತೂ ಪ್ರೀವಿಯಸ್ ಇಯರ್ ಇಂದಾನೇ ಬಂದಿರುತ್ತೆ. ಅರೌಂಡ್ 60 ಕ್ವಶನ್ಸ್ ಎಲ್ಲರೂ ಹಾಕ್ತಾರೆ. ಈ 60 ಕ್ವಶನ್ ನ ಎಲ್ಲರೂ ಅಟೆಂಪ್ಟ್ ಮಾಡ್ತಾರೆ. ಆ ತರ ಇರುತ್ತೆ ಈ 60 ಕ್ವಶನ್ ಪೇಪರ್ಸ್. ಮಾರ್ಕರ್ ಅಜ್ಜಿ ಫೈನ್, ಇರ್ಲಿ ಪರವಾಗಿಲ್ಲ. ಓಕೆ, ರೇಟ್ ಮಾಡ್ಕೊಂಡೆ. ಫೈನ್, ಸಾರಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ ಒಂದು 50 ಕ್ವಶನ್ ನಾರ್ಮಲ್ ಕ್ವಶನ್ ಪೇಪರ್ ಕ್ವಶನ್ಸ್ ಬಂದಿರ್ತಾವೆ 50. ದೆನ್ ಒಂದು 60 ಕ್ವಶನ್ಸ್ ಆಲ್ಮೋಸ್ಟ್ ಎಲ್ಲರೂ ಟಚ್ ಮಾಡ್ತಾರೆ. ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಓದಕ್ ಬಂದಿರ್ತಾರೆ ಅಂದ್ರೆ ಇಷ್ಟು 60 ಕ್ವಶನ್ಸ್ ಅಂತೂ ಎಲ್ಲರೂ ಟಚ್ ಮಾಡ್ತಾರೆ. ಅಷ್ಟು ಎಬಿಲಿಟಿ ಬಂದಿರುತ್ತೆ. ಅದಕ್ಕಾಗಿ 60ರಿಂದ ನಾವು 75 ಯಾರು ಮಾಡ್ತಾನೋ ಅವನೇ ಜಾಬ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇರೋದು. 75 ಮಾಡೋ ತರ ಟ್ರಿಕ್ ಏನಂದ್ರೆ, ಅದಕ್ಕೆ ಮೇನ್ ಟ್ರಿಕ್ ಬಂದು ಪ್ರೀವಿಯಸ್ ಇಯರ್ PYQs ನ ಚೆನ್ನಾಗಿ ಬಿಡಿಸೋದು. ಹೇಗ್ ಬಿಡಿಸ್ಬೇಕು ಅದನ್ನ ಇವಾಗ ಹೇಳ್ತೀನಿ ಕೇಳಿ. ಹೇಗ್ ಬಿಡಿಸ್ಬೇಕು ಅಂದ್ರೆ, ಪ್ರೀವಿಯಸ್ ಇಯರ್ ರಿಪೀಟ್ ಆಗ್ತವೆ ಅಂತಾರೆ. ರಿಪೀಟ್ ಅಂದ್ರೆ ಈಗ ಇದರಲ್ಲಿ ಬುದ್ಧನ ಪರಿತ್ಯಾಗವನ್ನು ಯಾವ ಸಂಕೇತದಿಂದ ಸೂಚಿಸುತ್ತೇವೆ ಅಂತ ಕ್ವಶನ್ಸ್ ಇದೆ. ಇದರಲ್ಲಿ ಯಾವ 4ರಲ್ಲಿ ಒಂದು ಆಪ್ಷನ್ಸ್ ಇರುತ್ತೆ. ಬಟ್ ಇದು ಬುದ್ಧನ ಪರಿತ್ಯಾಗವನ್ನು ಯಾವ ಸಂಕೇತದಿಂದ ಸೂಚಿಸುತ್ತೇವೆ ಅಂತ ಕ್ವಶನ್ ಆನ್ಸರೇ ಬಂದ್ಬಿಡ್ಬೋದು. ಒಂದ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಂದ ಇದೇ ಕ್ವಶನ್ ಆದ್ರೂ ಬರ್ಬೋದು. ಇನ್ನೊಂದು ಟೈಪ್ ಯಾವ ಟೈಪ್ ಬರುತ್ತೆ ಅಂದ್ರೆ, ಈ ತಾವರೆ ಅನ್ನೋ ವರ್ಡ್ ನೇ ಈ ಆಪ್ಷನ್ಸ್ ಇಂದಾನೇ ಇನ್ನೊಂದು ಕ್ವಶನ್ ರೈಸ್ ಮಾಡ್ಬಿಡ್ತಾನೆ. ಅವಾಗ ನಾವ್ ಹೇಳ್ಬಿಡ್ತೀವಿ, ಮಾಸ್ತರ ನಾವು ಇದನ್ನ ನೋಡ್ಕೊಂಡು ಹೋಗಿದ್ವಿ, ಕುದುರೆ ಆನ್ಸರ್, ಬಟ್ ತಾವರೆ ಬಗ್ಗೆನೇ ಕೇಳ್ಬಿಟ್ಟನಲ್ವಾ ಅಂತೇಳಿ ನಾವು ಕನ್ಫ್ಯೂಸ್ ಆಗ್ತೀವಿ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಇವಾಗ ನೀವು ಕ್ವಶನ್ ಪೇಪರ್ ಬಿಡಿಸ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಬುದ್ಧನ ಪರಿತ್ಯಾಗವನ್ನು ಯಾವ ಸಂಕೇತದಿಂದ ಸೂಚಿಸುತ್ತೇವೆ. ಇದರಲ್ಲಿ ಆನ್ಸರ್ ಯಾವುದು? ಇದರಲ್ಲಿ ಆನ್ಸರ್ ಕುದುರೆ ಅನ್ನೋದು ಆನ್ಸರ್ ಇಲ್ಲಿ. ಓಕೆ, ಇವಾಗ 3 ಆಪ್ಷನ್ಸ್ ಉಳಿತು ನಮ್ ಕಡೆ. ಒಂದ್ ಆನ್ಸರ್ ಅಂತೂ ಈ ಕ್ವಶನ್ಸ್ ಇರುತ್ತೆ. ಅದ್ರಲ್ಲಿ ಒಂದು ಹೋಯ್ತು, ಇದು ಕುದುರೆ ಅನ್ನೋದು ಹೋಯ್ತು. ನೆಕ್ಸ್ಟ್ ಫಸ್ಟ್ ಇಂದ ನೋಡ್ಕೊಂಡ್ ಬರೋದು. ಬಿಡಿಸುವಾಗ ಕ್ವಶನ್ ಪೇಪರ್ ಬಿಡಿಸುವಾಗ ಈ ತರ ಮಾಡಿದ್ರೆ ಉತ್ತಮವಾಗಿರುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಬಿಡಿಸುವಾಗ ಈ ತಾವರೆ ಅನ್ನೋ ಆಪ್ಷನ್ಸ್ ಬಂತು. ಓಕೆ, ಬುದ್ಧಂದ್ರಲ್ಲಿ ಯಾವ್ದಾದ್ರು ರಿಲೇಟ್ ಇದೆಯಾ ತಾವರೆ ಅನ್ನೋದು ನೋಡ್ಬೇಕು. ನಾವು ಗೂಗಲ್ ಆದ್ರೂ ಮಾಡಿ, ಇಲ್ಲ ನಿಮ್ಗೆ ಓದಿರೋ ನೋಟ್ಸ್ ಇಲ್ಲಾದ್ರೂ ರೆಫರ್ ಮಾಡಿ, ಇಲ್ಲ ನಿಮ್ ತಲೆಯಲ್ಲಿದ್ರೆ ನೆನಪು ಮಾಡ್ಕೊಂಡಾದ್ರೂ ಹೇಳಿ. ತಾವರೆ ಅನ್ನೋದು ಬುದ್ಧನ ಜನ್ಮಸ್ಥಳದ ಬಗ್ಗೆ ಹೇಳುತ್ತೆ. ಜನ್ಮದ ಬಗ್ಗೆ ಹೇಳ್ತದು. ಜನ್ಮದ ಸಂಕೇತನ ನಾವು ತಾವರೆ ಅಂತೀವಿ. ಬುದ್ಧನ ಜನ್ಮದ ಸಂಕೇತನ ತಾವರೆ ಅಂತೀವಿ ನಾವು. ಓಕೆ, ಈ ಪಾಯಿಂಟ್ ಗೆ ಇಲ್ಲಿ ಆನ್ಸರ್ ಸಿಕ್ತು ನಮ್ಗೆ. ಇಷ್ಟೇ ಬ್ರೀಫ್ ಆಗಿ ಬರ್ಕೊಂಡ್ಬಿಡೋದು. ಇಲ್ಲೇ
ಕ್ವಶನ್ ಪೇಪರ್ ಇರುತ್ತಲ್ಲ, ಕ್ವಶನ್ ಪೇಪರ್ ಪಕ್ಕದಲ್ಲೇ ಇಲ್ಲಿ ಜನ್ಮ ಅಂತೇಳಿ ಬ್ರೀಫ್ ಆಗಿ ಕಾಣೋ ಹಂಗೆ ರಿವಿಷನ್ ಮಾಡುವಾಗ ಅದನ್ನ ನೋಡ್ಕೊಂಡ್ರೆ ಸಾಕಪ್ಪ ಅನ್ನೋ ಹಂಗೆ ಬರ್ಕೋಬೇಕು. ನೆಕ್ಸ್ಟ್ ಬೋಧಿ ವೃಕ್ಷ. ಬೋಧಿ ವೃಕ್ಷಗೆ ಬುದ್ಧನ್ ರಿಲೇಟೆಡ್ ಏನು ಇರುತ್ತಾ? ಓಕೆ, ಬೋಧಿ ವೃಕ್ಷ ಇದರ ಸಂಕೇತ ಏನಂದ್ರೆ ಜ್ಞಾನೋದಯ. ಜ್ಞಾನೋದಯ. ಓಕೆ, ಬುದ್ಧನ ಜ್ಞಾನೋದಯವಾದದ್ದನ್ನು ನಾವು ಬೋಧಿ ವೃಕ್ಷದ ಸಂಕೇತದಿಂದ ಸೂಚಿಸುತ್ತೇವೆ. ಇದರಿಂದ ನಮ್ಗೆ ಇನ್ನೊಂದು ಪಾಯಿಂಟ್ ಸಿಕ್ತು. ಇದನ್ನೇ ಕ್ವಶನ್ ಮಾಡಿದ್ರೆ ಇನ್ನೊಂದು ಪಾಯಿಂಟ್ ಸಿಕ್ತು. ಇದನ್ನ ನಾವು ಬೇರೆ ನೋಡೋದೇ ಬೇಕಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ ಸಾಕು. ಜ್ಞಾನೋದಯ ಅನ್ನೋದು ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ನಾಲ್ಕನೇ ಆಪ್ಷನ್ ಉಳಿತು, ಗೂಳಿ ಅನ್ನೋದು. ಗೂಳಿ ಅನ್ನೋದು ಬುದ್ಧಂದು ರಿಲೇಟೆಡ್ ಏನಾದ್ರು ಇದೆಯಾ? ಗೂಳಿ. ಓಕೆ, ಇದು ಪರಿನಿರ್ವಾಣ. ಬುದ್ಧ ತೀರ್ಕೊಂಡಿತ್ತು, ಪರಿನಿರ್ವಾಣ ಹೊಂದಿದನ್ನ ಪರಿನಿರ್ವಾಣ. ಇದನ್ನ ನಾವು ಗೂಳಿ ಸಂಕೇತದಿಂದ ಸೂಚಿಸುತ್ತೇವೆ. ಸೊ ಈ ತರ ಕ್ವಶನ್ ಪೇಪರ್ ಬಿಡಿಸಿದ್ರೆ ಫಸ್ಟ್ ರೀಡ್ ಅಲ್ಲಿ ಇದು ಇಟ್ ಟೇಕ್ಸ್ ಟೈಮ್. ಇದು ಟೈಮ್ ಕನ್ಸ್ಯೂಮಿಂಗ್. ಇದು ಫಸ್ಟ್ ರೀಡ್ ಮಾಡುವ ಕ್ವಶನ್ ಪೇಪರ್ ನ ಯಾವ್ದೇ ಕ್ವಶನ್ ಪೇಪರ್ ಆಗ್ಲಿ ಒಂದ್ ಸಲ 2 ಸಲ ಬಿಡಿಸ್ಬಿಟ್ರೆ ಯಾವ್ದು ನೆನಪಿರಲ್ಲ. 100 ಕ್ವಶನ್ ಅಲ್ಲಿ 50 ಕ್ವಶನ್ ನೆನಪಿರ್ಬೋದು, ಇನ್ನು 50 ಗೋಲ್ಡ್ ಆಗಿ ನಿಮ್ ತಲೆ ಕುಂತಿರುತ್ತೆ, ನೆನಪಿರಲ್ಲ. ಅದಕ್ಕಾಗಿ ಒಂದ್ 3-4 ಸಲ ತಿರುವಿ ಹಾಕ್ಬೇಕು. 3-4 ಸಲ ಕ್ವಶನ್ ಪೇಪರ್ ನ ತಿರುವಿ ಹಾಕಿದ್ರೆ ಅದು ನೆನಪುಳಿಯುತ್ತೆ. ಅದಕ್ಕಾಗಿ ಇದನ್ನ ಫಸ್ಟ್ ರೀಡ್ ಅಲ್ಲಿ ಈ ತರ ಮಾಡ್ಬಿಡ್ಬೇಕು. ಈಗ ತಾವರೆ ಅನ್ನೋದು ಈ ಕ್ವಶನ್ ಅಲ್ಲಿ ಇಲ್ಲ. ಆಪ್ಷನ್ಸ್ ಇದು. ಆಪ್ಷನ್ ತಾವರೆ ಅಂದ್ರೆ ಜನ್ಮದ ಬಗ್ಗೆ ಸಂಕೇತ. ಕುದುರೆ ಅನ್ನೋದು ಇದಕ್ಕೆ ಆಪ್ಷನ್ಸ್ ಇದೆ. ಪರಿತ್ಯಾಗವನ್ನು ಕುದುರೆ ಸಂಕೇತದಿಂದ ಸೂಚಿಸುತ್ತೇವೆ. ಓಕೆ, ಬೋಧಿ ವೃಕ್ಷದ ಜ್ಞಾನೋದಯ ಅನ್ನೋ ಸಂಕೇತದಿಂದ ಸೂಚಿಸುತ್ತೇವೆ. ಗೂಳಿ ಪರಿನಿರ್ವಾಣ. ಇದು ಸೆಕೆಂಡ್ ರೀಡ್ ಥರ್ಡ್ ರೀಡ್ ಮಾಡುವಾಗ ಫಸ್ಟ್ ರೀಡ್ ಅಲ್ಲಿ ಈ ಕ್ವಶನ್ 10 ನಿಮಿಷ ತಗೊಂಡಿದ್ರೆ ಸೆಕೆಂಡ್ ರೀಡ್ ಅಲ್ಲಿ ಬರೀ 1 ನಿಮಿಷ ತಗೊಳುತ್ತೆ ನಿಮ್ದು. ಯಾಕೆ ಗೊತ್ತಾ? ಈ ಕ್ವಶನ್ ಅನ್ನ ಆನ್ಸರ್ ಸಿಕ್ಕಿರುತ್ತೆ ನಿಮ್ಗೆ. ಉಳಿದಿರೋ 3 ಆಪ್ಷನ್ಸ್ ನಿಮ್ಗೆ ಇಲ್ಲಿ ಬರ್ದಿರ್ತೀರಾ ಫಸ್ಟ್ ರೀಡ್ ಅಲ್ಲೇ. ಸೊ ಫಸ್ಟ್ ರೀಡ್ ಅಲ್ಲಿ 10 ನಿಮಿಷ ತಗೊಂಡ್ರೆ ತಗೊಳ್ಳಿ, ಪರವಾಗಿಲ್ಲ. ಸೆಕೆಂಡ್ ರೀಡ್ ಥರ್ಡ್ ರೀಡ್ ಫೋರ್ತ್ ರೀಡ್ ಮಾಡುವಾಗ 1 ನಿಮಿಷ ತಗೋಬೇಕು. ಆ ತರ ಪ್ರಿಪೇರ್ ಮಾಡ್ಕೋಬೇಕು ನಾವು ಕ್ವಶನ್ ಪೇಪರ್ ನ. ಈ ತರ ಮಾಡಿದ್ರೆ ಮಾತ್ರ ನೀವು ಕಾಂಪಿಟೇಟಿವ್ ಅಲ್ಲಿ ಗೆಲ್ಲಕ್ ಸಾಧ್ಯ. ಇಲ್ಲ ನೀವು ಒಂದೇ ಆಪ್ಷನ್ ಹೊತ್ಕೊಂಡು ನಾನು ಮಸ್ತ 3 ಆಪ್ಷನ್ ಹೊಯ್ಕೊಂತ ಹೋಗಿ ಅಂತ ಹೇಳಿ ಬಿಟ್ರೆ ಇಲ್ಲ, ನಾವು 3 ಹಾಕೋಬೇಕಾಗುತ್ತೆ. ಅದಕ್ಕೆ ಹೇಳೋದು ಕ್ವಶನ್ ಪೇಪರ್ ಬಿಡಿಸೋವೆ ಇದು. ಈ ರೀತಿ ನಾವು ಕ್ವಶನ್ ಪೇಪರ್ ಬಿಡಿಸಿದ್ರೆ ಖಂಡಿತಾನು ನಿಮ್ಗೆ ಕಾಂಪಿಟೇಟಿವ್ ಹೆಲ್ಪ್ಫುಲ್ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಮತ್ತೆ ಕ್ರ್ಯಾಕ್ ಮಾಡೋದ್ರಲ್ಲಿ ರೇಸ್ ಅಲ್ಲಿ ತುಂಬಾ ಮುಂದೆ ಇರ್ತೀರಾ ನೀವು. ಇಷ್ಟು ಈ ಕ್ವಶನ್ ಪೇಪರ್ ಬಿಡಿಸೋದ್ರ ಬಗ್ಗೆ ಆಯ್ತು. ನೆಕ್ಸ್ಟ್ ಇದು ಇಷ್ಟು ಸಾಕು ಅಂತೀನಿ. ಒಂದ್ 5-10 ನಿಮಿಷ ಆಗಿರ್ಬೋದು. ಇಷ್ಟು ಸಾಕು. ನೆಕ್ಸ್ಟ್ ಟಾಪಿಕ್ ಗೆ ಓಕೆ, ನೆಕ್ಸ್ಟ್ ಟಾಪಿಕ್ ಒಂದ್ 7 ನಿಮಿಷ ಆಗಿರ್ಬೇಕು. ನೆಕ್ಸ್ಟ್ ಟಾಪಿಕ್ ಗೆ ನಾನು ಎಸ್ಸೆ ಪ್ರಿಪೇರ್ ಹೇಗ್ ಮಾಡೋದು ಅಂಡ್ ನೋಟ್ಸ್ ಹೇಗ್ ಮಾಡೋದು, ಸೋರ್ಸ್ ಎಲ್ಲಿಂದ ಕಲೆಕ್ಟ್ ಮಾಡ್ಬೇಕು, ಇದನ್ನೆಲ್ಲ ಹೇಳ್ತೀನಿ. ಈ ಕ್ವಶನ್ಸ್ ಎಲ್ಲ ನಾನು ಓದುವಾಗ ನಾನು 2021ರಲ್ಲಿ ಬಂದಿದ್ದು ಕಾಂಪಿಟೇಟಿವ್ ಫೀಲ್ಡ್ ಗೆ. ನಾನು ಬಂದಾಗ ಕ್ವಶನ್ಸ್ ರೈಸ್ ಆಗಿತ್ತು. ಹೇಗ್ ಕ್ವಶನ್ ಬಿಡಿಸೋದು, ಹೇಗ್ ನೋಟ್ಸ್ ಮಾಡೋದು, ಓನ್ ನೋಟ್ಸ್ ಮಾಡ್ಬೇಕು, ಸ್ವಂತ ನೋಟ್ಸ್ ತಯಾರು ಮಾಡ್ಬೇಕಂತಾರಲ್ಲ ಹೇಗ್ ಮಾಡೋದು, ಫಸ್ಟ್ ಪೇಪರ್ ಬಗ್ಗೆ PSI ಫಸ್ಟ್ ಪೇಪರ್ ಗೆ ಹೇಗ್ ತಯಾರು ಮಾಡೋದು, ಇದೆಲ್ಲ ನನ್ ಕ್ವಶನ್ಸ್ ಅಲ್ಲಿ ಬಂದಿತ್ತು. ನಾನು ಅವಾಗ ಸೋರ್ಸ್ ಹುಡುಕಾಡಿದೆ. ನನಗೆ ಸ್ಯಾಟಿಸ್ಫೈ ಆಗುವಂತ ಸೋರ್ಸ್ ಎಲ್ಲೂ ಸಿಗ್ಲಿಲ್ಲ, ಟಚ್ ಆಗುವಂತ ಸೋರ್ಸ್ ಎಲ್ಲೂ ಸಿಗ್ಲಿಲ್ಲ. ಅದಕ್ಕಾಗಿ ನಾನು ಕಲ್ತಿರೋದನ್ನ ನಾನ್ ಮಾಡಿರೋದನ್ನ ನಿಮಗೆ ಹೇಳ್ತಿದ್ದೀನಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಸ್ ಬರ್ತಿರುತ್ತೆ, ಆ ವಿಡಿಯೋದಲ್ಲಿ ಮತ್ತೆ ಮುಂದಿನ ಟಾಪಿಕ್ಸ್ ಎಲ್ಲ ಹೇಳ್ತಿರ್ತೀನಿ, ನಾವು ಅಪ್ಡೇಟ್ ಮಾಡ್ತಿರ್ತೀನಿ. ಓಕೆ, ಇಷ್ಟು ಹೇಳ್ತೀನಿ. ಥ್ಯಾಂಕ್ ಯು. ಸ್ಪೀಡ್ ಆಗಿರ್ಬೇಕು ಅನ್ಸುತ್ತೆ, ಪರವಾಗಿಲ್ಲ. 0.5 ಇಟ್ಕೊಂಡಾದ್ರೂ ನೋಡಿ, ಇಲ್ಲ ಸ್ಪೀಡ್ ಆಗಾದ್ರೂ ನೋಡಿ. ಇದು ಈ ತರ ಮಾಡಿದ್ರೆ ನೀವು ಕ್ವಶನ್ ಪೇಪರ್ ಖಂಡಿತ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.